Namaste. Subject Mathematics. Textbook for class 6th. NCERT syllabus. Chapter number 1. Knowing our numbers. Article number 1.4. Using brackets. So brackets na use ಮಾಡೋದ್ರಿಂದ ಏನು ಉಪಯೋಗ? ಸೊ ಬ್ರ್ಯಾಕೆಟ್ಸನ್ನು ಏನಕ್ಕೋಸ್ಕರ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಸೊ ಇದು ನಮಗೆ ಬರುತ್ತೆ ತಲೆಯಲ್ಲಿ. ಈಗ ಮೀರಾ ಬಾಟ್ 6 notebooks ಫ್ರಮ್ ದಿ ಮಾರ್ಕೆಟ್ ಆ್ಯಂಡ್ ದಿ ಕಾಸ್ಟ್ ವಾಸ್ ₹10 ಪರ್ ನೋಟ್ಬುಕ್. ಸೊ ಮೀರಾ ಮಾರ್ಕೆಟಿಗೆ ಹೋಗಿರ್ತಾಳಲ್ಲ, ಸೊ 6 notebooksನ ಪರ್ಚೇಸ್ ಮಾಡ್ತಾಳೆ. ಓಕೆ, ಆ 6 notebookದು ಕಾಸ್ಟ್ ಹೇಗೆ ಅಂತ ಹೇಳಿದ್ರೆ, ಒಂದು ನೋಟ್ಬುಕ್ಗೆ ₹10. ಓಕೆ, ಸೊ ₹10 ಪರ್ ನೋಟ್ಬುಕ್. ಅಲ್ಲಿಗೆ 6 notebook ತೊಗೊಂಡಿದ್ದಾಳೆ ಅಂತ ಹೇಳಿದ್ರೆ, ಪರ್ಚೇಸ್ ಮಾಡಿದ್ದಾಳೆ ಅಂದರೆ ₹60 ಆಗುತ್ತೆ. ಹರ್ ಸಿಸ್ಟರ್, ಅವಳ ಸಹೋದರಿ ಸೀಮಾ, ಆಲ್ಸೋ ಬಾಟ್ 7 notebooks ಆಫ್ ದಿ ಸೇಮ್ ಟೈಪ್ ಅಂತ ಹೇಳಿದ್ರೆ, ಸೊ ಬುಕ್ದು ಕಾಸ್ಟ್ ಏನಿರುತ್ತೆ ಅದೇ ಇದರಲ್ಲೇ ಅವಳು 7 notebookನ ಪರ್ಚೇಸ್ ಮಾಡ್ತಾಳೆ. ಯಾರು? ಸೀಮಾ, ಮೀರನ ಸಹೋದರಿ. ಓಕೆ, ಸೀಮಾ ಅವಳು ಪರ್ಚೇಸ್ ಮಾಡಿರೋದು 7 notebooks ಸೇಮ್ ಟೈಪ್ ಅಂತ ಹೇಳಿದ್ರೆ, ಸೊ ಒಂದು ನೋಟ್ಬುಕ್ಗೆ ₹10 ಇದೆಯಲ್ಲ, ಅದೇ ಬುಕ್ನ ಅವಳು 7 notebookನ ಪರ್ಚೇಸ್ ಮಾಡ್ತಾಳೆ. ಅಲ್ಲಿಗೆ ಸೀಮಂದು ನೋಟ್ಬುಕ್ದು ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 7 × 10 ಅಂದರೆ ₹70. ಮೀರಂದು ನೋಟ್ಬುಕ್ಸ್ದು ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿದ್ರೆ 6 × 10 ಅಂದರೆ ₹60. ಸೊ ಫೈಂಡ್ ಟೋಟಲ್ ಮನಿ ದೇ ಪೇಯ್ಡ್. ಸೊ ಅಲ್ಲಿಗೆ ನಮಗೆ ಗೊತ್ತಾಗುತ್ತೆ ಟೋಟಲ್ ಮನಿ ಎಷ್ಟಾಗುತ್ತೆ ಅಂದರೆ 60 + 70 = 130 ಅಂತ. ಬಟ್ ಸೀಮನ್ಗೆ ಕ್ಯಾಲ್ಕುಲೇಷನ್ ಅವಳು ಮಾಡ್ತಾಳೆ, ಕ್ಯಾಲ್ಕುಲೇಟೆಡ್. ಸೀಮಾ ಕ್ಯಾಲ್ಕುಲೇಟೆಡ್ ದಿ ಅಮೌಂಟ್ ಲೈಕ್ ದಿಸ್. ಸೊ ಸೀಮಾ ಕ್ಯಾಲ್ಕುಲೇಷನ್ ಈ ಥರ ಮಾಡ್ತಾಳೆ. ಮೀರಾ ಕ್ಯಾಲ್ಕುಲೇಟೆಡ್ ದಿ ಅಮೌಂಟ್ ಲೈಕ್ ದಿಸ್. ಸೊ ಮೀರಂದು ಕ್ಯಾಲ್ಕುಲೇಷನ್ ಈ ಥರ ಇದೆ. ಸೀಮಾ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾಳೆ ಅಂದರೆ 6 notebook × ₹10 ಪ್ಲಸ್ 7 notebook × ₹10. ಒಂದೊಂದು ನೋಟ್ಬುಕ್ಗೆ ₹10. ಹಾಗಾದರೆ 7 notebookಗೆ ಎಷ್ಟು? ಒಂದು ನೋಟ್ಬುಕ್ಗೆ ₹10 ಆದರೆ 6 notebookಗೆ ಎಷ್ಟು? ಹಾಗೆ 6 × 10 is 60, 7 × 10 is 70. ಸೊ ಇಲ್ಲಿಗೆ ಟೋಟಲ್ ಆ್ಯಡ್ ಮಾಡಿದರೆ 130. ಸೊ ಆನ್ಸರ್ ಇಸ್ ₹130. ಸೀಮಾ ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ದಾಳೆ. ಮೀರಾ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದಾಳೆ ಅಂತ ಹೇಳಿದ್ರೆ, ಸೊ ನೋಟ್ಬುಕ್ನ ಫಸ್ಟ್ ಆ್ಯಡ್ ಮಾಡ್ಕೊಂಡಿದ್ದಾಳೆ. 6 + 7 = 13 ಆಯಿತು. ಈಚ್ ನೋಟ್ಬುಕ್ದು ಕಾಸ್ಟ್ ಬಂದು ₹10. ಅಲ್ಲಿಗೆ 13 × 10 ಮಾಡಿದರೆ 130 ಬರುತ್ತೆ. ಆನ್ಸರ್ ₹130. You can see that Seema's and Meera's ways to get the answer are a bit different. ಸೊ ಸೀಮಂದು ಮತ್ತು ಮೀರಾದು ಕ್ಯಾಲ್ಕುಲೇಷನ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ಬಟ್ ಬೋತ್ ಗಿವ್ ದಿ ಕರೆಕ್ಟ್ ರಿಸಲ್ಟ್. ಸೊ ಇಬ್ಬರದು ಆನ್ಸರ್ ಮಾತ್ರ ಕರೆಕ್ಟ್ ಆಗಿದೆ, ಬಟ್ ವೇ ಆಫ್ ಕ್ಯಾಲ್ಕುಲೇಷನ್ ಈಸ್ ಡಿಫ್ರೆಂಟ್. ಓಕೆ, ವೈ ಅಂತ ಕೇಳಿದ್ದಾರೆ. ಸೀಮಾ ಸೇಸ್ ವಾಟ್ ಮೀರಾ ಹ್ಯಾಸ್ ಡನ್ ಈಸ್ 7 + 6 × 10. ಸೊ ಸೀಮಾ ಹೇಳ್ತಾಳೆ ಮೀರಾ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಿದ್ದಾಳೆ ಅಂದರೆ 7 + 6 ಮಾಡಿಕೊಂಡು ಅನಂತರ ಅದನ್ನು 10ನಿಂದ ಮಲ್ಟಿಪ್ಲೈ ಮಾಡಿದ್ದಾಳೆ ಅಂತ. ಓಕೆ, ಇಲ್ಲಿ ಬ್ರ್ಯಾಕೆಟ್ ಯೂಸ್ ಮಾಡಿಲ್ಲ. ಓಕೆ, ಇಲ್ಲಿ ಬ್ರ್ಯಾಕೆಟ್ ಯೂಸ್ ಮಾಡಿಲ್ಲ, ಹಾಗೆ ಅವಳು ಓರಲ್ಲಾಗಿ ಹೇಳಿದ್ದಾಳೆ. ಸೊ ಕೆಲವರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. 6 × 10 ಅಂದರೆ 60, 60 + 7 is 67 ಅಂತ. ಅಪ್ಪು ಏನು ಮಾಡ್ತಾನೆ, ಅಪ್ಪು ಅಂತ ಒಬ್ಬ ಇದ್ದಾನಲ್ಲ, ಅಪ್ಪು ಪಾಯಿಂಟ್ಸ್ ಔಟ್ ಮಾಡ್ತಾನೆ. 7 + 6 × 10 = 7 ಹಾಗೆ ಬರೋದು, ಪ್ಲಸ್ 6 10s 60, ಅಲ್ಲಿಗೆ 67 ಆಗುತ್ತಾ ಅಂತ ಅಪ್ಪು ಹೇಳ್ತಾನೆ, ಪಾಯಿಂಟ್ ಔಟ್ ಮಾಡಿ ಕೇಳ್ತಾನೆ. Thus this is not what Meera had done. All the 3 students are confused. ಸೊ ಮೀರಾ ಆ ಥರ ಏನು ಮಾಡಿರಲ್ಲ. ಅವಳು ಫಸ್ಟ್ ನೋಟ್ಬುಕ್ನ ಆ್ಯಡ್ ಮಾಡಿಕೊಂಡು ಅನಂತರ ರುಪೀಸಿಗೆ ಅವಳು ಮಲ್ಟಿಪ್ಲಿಕೇಶನ್ ಮಾಡಿ ಹಾಕಿರೋದು. ಬಟ್ ಅಪ್ಪು ಈ ಥರ ಪಾಯಿಂಟ್ ಔಟ್ ಮಾಡಿದ್ದಾನೆ, ಗೊತ್ತಾಯ್ತಲ್ಲ. ಆಗ 3 ಮಂದಿ ಸ್ಟೂಡೆಂಟ್ಸ್ಗೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾರ್ಯಾರಿಗೆ? ಮೀರಾನ್ಗೆ, ಸೀಮನ್ಗೆ, ಅಪ್ಪುಗೆ. ಟು ಅವಾಯ್ಡ್ ಕನ್ಫ್ಯೂಷನ್ ಇನ್ ಸಚ್ ಕೇಸಸ್ ವಿ ಮೇ ಯೂಸ್ ಬ್ರ್ಯಾಕೆಟ್ಸ್. ಸೊ ಈ ಥರ ಅವಾಯ್ಡನ್ನು ನಾವು ಈ ಥರ ಕನ್ಫ್ಯೂಷನ್ ಆಗುತ್ತಲ್ಲ, ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಬ್ರ್ಯಾಕೆಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ಎಲ್ಲಿ ಬ್ರ್ಯಾಕೆಟ್ ಯೂಸ್ ಮಾಡಬೇಕು ಅದು ಇಂಪಾರ್ಟೆಂಟು.
We can pack the numbers 6 and 7 together using a bracket, indicating that the pack is to be treated as a single number. ಸೊ ಅಲ್ಲಿಗೆ ನಾವು ಏನು ಮಾಡಬೇಕು ಅಂದರೆ ನಂಬರ್ ಇರುತ್ತಲ್ಲ, ಆ ನಂಬರಿಗೆ ನಾವು ಬ್ರ್ಯಾಕೆಟ್ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಇದೆರಡೂ ಕೂಡ ಸೇಮೇ, 6 ಮತ್ತು 7 ಅನ್ನೋದು ನಂಬರ್ ಆಫ್ ಬುಕ್ಸ್. ಹಾಗಾಗಿ ಅದನ್ನು ನಾವು ಪ್ಯಾಕ್ ಮಾಡಬೇಕು ಫಸ್ಟು. ಇಂಡಿಕೇಟಿಂಗ್ ದಟ್ ಪ್ಯಾಕ್ ಇಸ್ ಟು ಬಿ ಟ್ರೀಟೆಡ್ ಆಸ್ ಎ ಸಿಂಗಲ್ ನಂಬರ್ ಆಗುತ್ತೆ ಅಲ್ಲಿಗೆ. ಓಕೆ, ದಸ್ ದಿ ಆನ್ಸರ್ ಈಸ್ ಫೌಂಡ್ ಬೈ ಈ ಥರ ಬರಿಬೇಕು. ಸೊ ಇದು ಪ್ಯಾಕೆಟ್ ನಂಬರ್ ಆಫ್ ಬುಕ್ಸ್ ಒಟ್ಟಿಗೆ ಒಂದು ಸಲ ಪ್ಯಾಕ್ ಮಾಡಬೇಕು. ಸೊ 6 + 7 ಅಲ್ಲಿಗೆ 13 ಆಗುತ್ತೆ. ಅದನ್ನು ಇದು 10 ಅಂತ ಇರೋದು ರುಪೀಸಲ್ಲಿ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದರೆ 13 × 10 ಅಂದರೆ 130 ಬರುತ್ತೆ. ದಿಸ್ ಈಸ್ ವಾಟ್ ಮೀರಾ ಡಿಡ್. ಈ ಥರ ಮೀರಾ ಮಾಡಿರೋದು. ಫಸ್ಟ್ ನೋಟ್ಬುಕ್ನ ಆ್ಯಡ್ ಮಾಡಿಕೊಂಡ್ಲು, ಅನಂತರ ರುಪೀಸಿಂದ ಮಲ್ಟಿಪ್ಲೈ ಮಾಡಿದ್ದು ಮೀರಾ ಮಾಡಿರೋ ಕೆಲಸ. ಶಿ ಫಸ್ಟ್ ಆ್ಯಡೆಡ್ 6 and 7 ಆ್ಯಂಡ್ ದೆನ್ ಮಲ್ಟಿಪ್ಲೈಡ್ ದಿ ಸಮ್ ಬೈ 10. ಫಸ್ಟು 6 and 7 ಆ್ಯಡ್ ಮಾಡಿಕೊಂಡು ಬಂದಿರೋ ಸಮ್ಮಿಗೆ ಅವಳು ಏನು ಮಾಡಿದ್ದಾಳೆ, 10 ರೂಪೀಸಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದಾಳೆ. ದಿಸ್ ಕ್ಲಿಯರ್ಲಿ ಟೆಲ್ಸ್ ಅಸ್ ಫಸ್ಟ್ ಟರ್ನ್ ಎವ್ರಿಥಿಂಗ್ ಇನ್ಸೈಡ್ ದಿ ಬ್ರ್ಯಾಕೆಟ್ಸ್ into a single number and then do the operation outside, which in this case is to multiply by 10. So first multiplication ಮಾಡಬಾರ್ದು, ಫಸ್ಟ್ ಏನು ಮಾಡಬೇಕು, ಸೊ ನಂಬರ್ ಸಿಂಗಲ್ ನಂಬರ್ ಎಲ್ಲಿರುತ್ತಲ್ಲ ಅದನ್ನು ಬ್ರ್ಯಾಕೆಟ್ ಯೂಸ್ ಮಾಡಿರ್ತೀವಲ್ಲ, ಆ ಫಸ್ಟ್ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಸಾಲ್ವ್ ಮಾಡಿ ಅನಂತರ ನಾವು ಮಲ್ಟಿಪ್ಲಿಕೇಶನಿಗೆ ಹೋಗಬೇಕು. ಫಸ್ಟ್ ಟರ್ನ್ ಎವ್ರಿಥಿಂಗ್ ಇನ್ಸೈಡ್ ದಿ ಬ್ರ್ಯಾಕೆಟ್ಸ್ into a single number and then do the operation outside, which in this case is to multiply by 10. Try these. First question. Write the expressions for each of the following using brackets. A. 4 multiplied by the sum of 9 and 10. B. Divide the difference of 18 and 6 by 4. C. 45 divided by 3 times the sum of 3 and 2. Okay, so try these only. First one, first answer for first question again. Okay, write the expressions for each of the following using brackets use ಮಾಡಿಕೊಂಡು ನಾವು ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ 4 ಮಲ್ಟಿಪ್ಲೈಡ್ ಬೈ ದಿ ಸಮ್ ಆಫ್ 9 and 2 ಅಂತ ಹೇಳಿದ್ದಾರೆ. ಅಲ್ಲಿಗೆ 4 ಮಲ್ಟಿಪ್ಲೈ ಆಗಬೇಕು ಸಮ್ ಆಫ್ 9ಗೆ ಮತ್ತು 2ಗೆ. ಓಕೆ, ದಿಸ್ ಇಸ್ ದ ಎಕ್ಸ್ಪ್ರೆಷನ್ಸ್. ಸೊ ಅಲ್ಲಿಗೆ ಎಷ್ಟಾಗುತ್ತೆ, 4 × 11 = 44. ಓಕೆ, ನೆಕ್ಸ್ಟ್ ಬಿ, ಇದು ಎ. ನೆಕ್ಸ್ಟ್ ಬಿ, ಡಿವೈಡ್ ದಿ ಡಿಫರೆನ್ಸ್ ಆಫ್ 18 ಓಕೆ ಆ್ಯಂಡ್ 6 by 4 ಅಂತ ಹೇಳಿದ್ದಾರೆ. ಡಿವೈಡ್ ದಿ ಡಿಫರೆನ್ಸ್ ಆಫ್ 18 and 6 ಒಟ್ಟಿಗೆ ಬರಬೇಕದು. 18 and 6 ಇಲ್ಲಿ ಸಮ್ 9 and 2 ಸಮ್ ಇದೆಯಲ್ಲ, ಇದು ಡಿಫರೆನ್ಸ್. ಓಕೆ, ಇಲ್ಲಿ ಮಲ್ಟಿಪ್ಲೈ ಇದೆ, ಇಲ್ಲಿ ಡಿವೈಡ್ ಇದೆ. ಓಕೆ, ಸೊ ಡಿವೈಡ್ ದಿ ಡಿಫರೆನ್ಸ್ ಆಫ್ 18 and 6. ಸೊ 18 ಮತ್ತು 6ದು ಡಿಫ್ರೆನ್ಸನ್ನು ನಾವು 4ಇಂದ ಡಿವೈಡ್ ಮಾಡಬೇಕು. ಸೊ 4ಇಂದ ಡಿವೈಡ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ 18 - 6 ಅಂದರೆ ಎಷ್ಟು, 18 - 6 12 ಆಗುತ್ತೆ. 12 ಡಿವೈಡೆಡ್ ಬೈ 4 ಅಂತ ಹೇಳಿದ್ರೆ 3 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಸಿ, 45 ಇಲ್ಲಿ 45 ಇದೆಯಲ್ಲ, 45 ಡಿವೈಡೆಡ್ ಬೈ 3 times ದಿ ಸಮ್ ಆಫ್ 3 and 2. ಸೊ 45 ಇದೆಯಲ್ಲ, 45 ಡಿವೈಡೆಡ್ ಬೈ 3 times ದಿ ಅಂದರೆ ಹೀಗೆ 3ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 3 times ದಿ ಸಮ್ ಆಫ್ 3 and 2 ಅಂತ ಹೇಳಿದ್ದಾರೆ. ಸಮ್ ಆಫ್ 3 and 2. ಸೊ ಅಲ್ಲಿಗೆ ಏನಾಗುತ್ತೆ, 45 ಡಿವೈಡೆಡ್ ಬೈ 3 + 2 ಎಷ್ಟು, 3 ಇಲ್ಲಿ 3 ಹಾಕ್ಕೊಂಡಿರೋಣ, 3 times ಅಲ್ವಾ, 3 + 2 is 5.
equal to 45 divided by 3 5s are 15. So 15 3s are 45. Okay. So this is the first question answer. Okay. So first adalli 4 multiplied by the sum of 9 and 2 anta helidare. 4 multiplied by the sum of 9 and 2. So next, divide the difference of 18 and 6 by 4. Divide the difference of, so for first difference ನೋಡಬೇಕು. 18 minus 6 ಅನ್ನ ನಾವು ಡಿವೈಡ್ ಮಾಡಬೇಕು 4 ಇಂದ. ಓಕೆ. 45 divided by 3 times the sum of 3 and 2. ಓಕೆ, ಹೀಗೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. Write 3 different situations for 5 plus 8 into 6. One such situation is Sohani and Rita. ಗೊತ್ತಾಯ್ತಲ್ಲ? ಸೋಹಾನಿ ಮತ್ತು ರೀತಾ work for 6 days. Sohani works 5 hours a day and Rita 8 hours a day. How many hours do both of them work in a week ಅಂತ ಕೇಳಿದ್ದಾರೆ. ಓಕೆ. ಸೊ ಇದು ರೈಟ್ 3 ಡಿಫ್ರೆಂಟ್ ಸಿಚುಯೇಷನ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇದು ನಂಬರ್ಸ್ ಆಫ್ ಹವರ್ಸ್, ಒಂದು ದಿನಕ್ಕೆ ಎಷ್ಟು ಹವರ್ಸ್ ವರ್ಕ್ ಮಾಡಿದ್ದಾರೆ ಅಂತ. ಇದು ಟೋಟಲ್ ನಂಬರ್ ಆಫ್ ಡೇಸ್. 6. ಇದು ಹವರ್ಸ್ ಪರ್ ಡೇ. ಅದು ಇಬ್ಬರಲ್ವಾ ಅವರು, ಇವಳೊಬ್ಳು ಇದು ಹವರ್ಸ್ ಪರ್ ಡೇ, ಒಂದು ದಿನಕ್ಕೆ ಇಷ್ಟು ಹವರ್ ಕೆಲಸ ಮಾಡಿರೋದು. ಇವಳು 8 hours ಪರ್ ಡೇ, ಇವಳು ಈ ಥರ ಕೆಲಸ ಮಾಡಿದ್ದಾಳೆ. 6 daysಗೆ ಎಷ್ಟಾಗುತ್ತೆ ಅಂತ ಒಂದು ಸಿಚುಯೇಷನ್ ನೋಡೋಣ. ಫಸ್ಟ್ ಸಿಚುಯೇಷನಲ್ಲಿ ಸೋಹಾನಿ ಆ್ಯಂಡ್ ರೀಟಾ ವರ್ಕ್ಸ್ ಫಾರ್ 6 days. ಸೊ ಸೋಹಾನಿ ಮತ್ತು ರೀಟಾ ಇಬ್ಬರೂ 6 days ವರ್ಕ್ ಮಾಡ್ತಾರೆ. ಸೋಹಾನಿ ವರ್ಕ್ಸ್ 5 hours ಎ ಡೇ. ಸೋಹಾನಿ ಏನು ಮಾಡ್ತಾಳೆ, ಒಂದು ದಿನಕ್ಕೆ 5 hours ವರ್ಕ್ ಮಾಡಿರೋದು. ರೀತಾ ಎಷ್ಟು ಅವರ್ಸ್ ವರ್ಕ್ ಮಾಡಿದ್ದಾಳೆ ಅಂದರೆ ಪರ್ ಡೇ ಅವಳು 8 hours ಪರ್ ಡೇ ವರ್ಕ್ ಮಾಡಿದ್ದಾಳೆ. ಗೊತ್ತಾಯ್ತಲ್ಲ? ಹೌ ಮೆನಿ ಹವರ್ಸ್ ಡು ಬೋತ್ ಆಫ್ ದೆಮ್ ವರ್ಕ್ ಇನ್ ಎ ವೀಕ್ ಅಂತ ಕೇಳಿರೋದು. ಇದು ಫಸ್ಟ್ ಸಿಚುಯೇಷನ್. ಗೊತ್ತಾಯ್ತಲ್ಲ? ಸೆಕೆಂಡ್ ಸಿಚುಯೇಷನ್ ಈಗ ನೋಡೋಣ. ಸೊ ಸೆಕೆಂಡ್ ಸಿಚುಯೇಷನ್ ಇಬ್ರದ್ದು ಉಲ್ಟಾ ಮಾಡಿದ್ರೆ ಆಯಿತು. ಗೊತ್ತಾಯ್ತಲ್ಲ? ಸೆಕೆಂಡ್ ಸಿಚುಯೇಷನ್. ಸೊ ರಾಮ್ ಆ್ಯಂಡ್ ಶ್ಯಾಮ್ ಇಬ್ಬರದ್ದು ಬೇಡ, ಬೇರೆ ನೇಮ್ ತೊಗೊಂಬಿಡೋಣ. ರಾಮ್ ಆ್ಯಂಡ್ ಶ್ಯಾಮ್ ವಾಕ್ ಫಾರ್ 6 days. ಈ ರಾಮ್ ಮತ್ತು ಶ್ಯಾಮ್ ಇಬ್ಬರೂ 6 ದಿನ ವಾಕ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ರಾಮ್ ವಾಕ್ಸ್ 5 kilometers ಎ ಡೇ. ಒಂದು ದಿನಕ್ಕೆ ರಾಮ 5 kilometers ವಾಕ್ ಮಾಡಿದ್ದಾನೆ. ಗೊತ್ತಾಯ್ತಲ್ಲ? ಆ್ಯಂಡ್ ಶ್ಯಾಮ್ ವಾಕ್ಸ್ 8 kilometers ಎ ಡೇ. ಓಕೆ. ಸೊ ಕ್ವಶನ್ಸ್ ಇವಾಗ ಏನಂದರೆ, ಹೌ ಮೆನಿ kilometers do both of them walk in 6 days. ಅಂತ ಅಂದರೆ ರಾಮ ಮತ್ತು ಶ್ಯಾಮ್ ಅಂತ ಇಬ್ಬರಿದ್ದಾರೆ. ಓಕೆ, ರಾಮ್ ಮತ್ತು ಶ್ಯಾಮ. ಸೊ ಇವರು 6 days ವಾಕ್ ಮಾಡ್ತಾರೆ. ಅದರಲ್ಲಿ ರಾಮ್ ಒಂದು ದಿನಕ್ಕೆ 5 kilometers ವಾಕ್ ಮಾಡಿರೋದು, ಆ್ಯಂಡ್ ಶ್ಯಾಮ್ ಒಂದು ದಿನಕ್ಕೆ 8 kilometers ವಾಕ್ ಮಾಡಿರೋದು. ಹೌ ಮೆನಿ ಕಿಲೋಮೀಟರ್ಸ್ ಡು ಬೋತ್ ಆಫ್ ದೆಮ್ ವಾಕ್ ಇನ್ 6 days? ಅಲ್ಲಿಗೆ ಇಬ್ಬರದು ಸೇರಿದ್ರೆ 6 daysಗೆ ಎಷ್ಟು ಕಿಲೋಮೀಟರ್ ವಾಕ್ ಮಾಡಿದ್ದಾರೆ ಅಂತ. ಗೊತ್ತಾಯ್ತಲ್ಲ? ಈ ಥರದೊಂದು ಸಿಚುವೇಶನ್.
ನೆಕ್ಸ್ಟ್ ಥರ್ಡ್ ಸಿಚುಯೇಷನ್. Sheila and Prem. Sheila and Prem earn for 6 days. Sheila earns 5 rupees per rupees 5 a day, and Prem earns rupees 8 a day. Okay, how much money do both of them earn in 6 days? ಇಲ್ಲಿ ಥರ್ಡ್ ಸಿಚುಯೇಷನ್ ಇದೆಯಲ್ಲ, ಸೊ ಥರ್ಡ್ ಸಿಚುಯೇಷನಲ್ಲಿ ಶೀಲಾ ಮತ್ತು ಪ್ರೇಮ ಇಬ್ಬರು ಕೂಡ 6 days ಅರ್ನ್ ಮಾಡ್ತಾರೆ. ಯಾವ ಥರ ಅಂತ ಹೇಳಿದ್ರೆ, ಶೀಲಾ ಒಂದು ದಿನಕ್ಕೆ 5 rupees ಅರ್ನ್ ಮಾಡ್ತಾಳೆ, ಪ್ರೇಮ ಒಂದು ದಿನಕ್ಕೆ 8 rupees ಅರ್ನ್ ಮಾಡ್ತಾನೆ. ಹಾಗಾದರೆ 6 daysಲ್ಲಿ ಇವರಿಬ್ಬರು ಅರ್ನ್ ಮಾಡಿರೋ ಮನಿ ಎಷ್ಟು ಅಂತ ಗೊತ್ತಾಯ್ತಲ್ಲ. ಸೊ ಈ ಥರ ಸೋ ಮೆನಿ ಸಿಚುಯೇಷನ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. Write 5 situations for the following where brackets would be necessary. ಸೊ ಇದೇ ಥರದ್ದು ನಾವು 5 situations ಹೇಳಬೇಕಾಗತ್ತೆ ಈ ಪ್ರಾಬ್ಲಮ್ನಲ್ಲಿ. ಓಕೆ, ಫಾಲೋಯಿಂಗ್ ವೇರ್ ಬ್ರ್ಯಾಕೆಟ್ ವುಡ್ ಬಿ ನೆಸೆಸರಿ, ಎಲ್ಲಿ ನಮಗೆ ಬ್ರ್ಯಾಕೆಟ್ಸ್ ಬೇಕಾಗತ್ತೆ ಅಂತ. ಆಯಿತಾ, 7 ಇದೆ, ಇಲ್ಲಿ 8 - 3 ಅಂತ ಇದೆ, ಮತ್ತು ಇಲ್ಲಿ 7 + 2 × 10 - 3 ಈ ಥರ ಇದೆ. ಆಯಿತಾ, ಇದು 5 situations ಹೇಳಬೇಕು ನಾವು. ಸೊ ಥರ್ಡ್ ಕ್ವಶನ್, 7 × 8 - 3. ಸೊ ಫಸ್ಟ್ ಸಿಚುಯೇಷನ್ ಹೇಳೋಣ. ಏನಂದರೆ 7 times the difference of 8 and 3. ಓಕೆ, ಇದನ್ನು ವರ್ಡ್ಸಲ್ಲಿ ಬರ್ಕೊಳ್ಳಿ. 8 ಆ್ಯಂಡ್ ಇದು 3. ಓಕೆ, 7 times the difference of 8 and 3. ಓಕೆ, ಸೆಕೆಂಡ್ ಸಿಚುಯೇಷನ್. Meenu gets rupees 8 for pocket expenses daily. Okay, she makes an expenditure for rupees 3 out of this. Okay, what is her saving in 7 days? Okay, so ಇಲ್ಲಿ ಮೀನು ಗೆಟ್ಸ್ rupees 8 for pocket expenses daily. ಅವಳು ಡೈಲಿ ನನಗೆ ಪಾಕೆಟ್ 8 rupees ತೊಗೋತಾಳೆ ಪಾಕೆಟ್ ಎಕ್ಸ್ಪೆನ್ಸಸ್ ಡೈಲಿ ಅಂತ. ಶಿ ಮೇಕ್ಸ್ ಆ್ಯನ್ ಎಕ್ಸ್ಪೆಂಡಿಚರ್ ಫಾರ್ rupees 3 ಔಟ್ ಆಫ್ ದಿಸ್. 8 rupeesಲ್ಲಿ 3 ರೂಪಾಯಿ 3 rupees ಮಾತ್ರ ಅವಳು ಖರ್ಚು ಮಾಡೋದು, ಎಕ್ಸ್ಪೆಂಡಿಚರ್ ಮಾಡ್ತಾ ಇರೋದು. ಅವಳು ಪಾಕೆಟ್ ಮನಿ ಅಂತ 8 rupees ತೊಗೋತಾಳೆ, ಬಟ್ 3 rupees ಮಾತ್ರ ಅವಳು ಖರ್ಚು ಮಾಡ್ತಾ ಇದ್ದಾಳೆ. ಸೊ ಹಾಗಾದರೆ ಈ ಥರ ಮಾಡ್ಕೊಂಡು ಬಂದರೆ 7 daysಗೆ ಅವಳು ಎಷ್ಟು ಸೇವಿಂಗ್ಸ್ ಮಾಡಿದ್ಲು ಅಂತ ನೋಡಬೇಕು. ಗೊತ್ತಾಯ್ತಲ್ಲ, ಇದು ಒಂದು ಸಿಚುಯೇಷನ್ ಆಯಿತು. ಥರ್ಡ್ ಸಿಚುಯೇಷನ್,
7 children each having rupees 8 with them went to market. Each purchased articles for rupees 3. Find a balance money with them. 7 children each having 8 rupees with them went to market. ಅಂದರೆ 7 ಚಿಲ್ಡ್ರನ್ ಇದ್ದಾರೆ ಆಯಿತಾ, 7 ಜನ ಮಕ್ಕಳು. ಪ್ರತಿಯೊಬ್ಬರಲ್ಲೂ 8 ರೂಪೀಸ್ ಇದೆ. 8 ರೂಪೀಸ್ ಇಟ್ಕೊಂಡು ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ. ಈಚ್ ಪರ್ಚೇಸ್ಡ್ ಆರ್ಟಿಕಲ್ಸ್ ಫಾರ್ rupees 3. ಸೊ ಪ್ರತಿಯೊಬ್ಬ 7 ಮಕ್ಕಳು ಕೂಡ 7 ಚಿಲ್ಡ್ರನ್ಸ್ ಕೂಡ ಆರ್ಟಿಕಲ್ ಪರ್ಚೇಸ್ ಮಾಡ್ತಾರೆ. ಆ ಆರ್ಟಿಕಲಿಗೆ 3 ರೂಪೀಸ್ನ ಅವರು ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ. ಫೈಂಡ್ ಎ ಬ್ಯಾಲೆನ್ಸ್ ಮನಿ ವಿತ್ ದೆಮ್. ಸೊ ಈಗ ಅವ್ರ ಹತ್ರ ಎಷ್ಟು ಹಣ ಇದೆ ಅನ್ನೋದನ್ನು ಫೈನಲಿ ಬ್ಯಾಲೆನ್ಸ್ ಎಷ್ಟಿದೆ ಅವ್ರ ಹತ್ರ ನಾವು ಚೆಕ್ ಮಾಡಬೇಕು. ಈಗ 7 ಚಿಲ್ಡ್ರನ್ ಈಚ್ ಹ್ಯಾವಿಂಗ್ 8 rupees ವಿತ್ ದೆಮ್ ವೆಂಟ್ ಟು ಮಾರ್ಕೆಟ್. ಈಚ್ ಪರ್ಚೇಸ್ಡ್ ಆರ್ಟಿಕಲ್ಸ್ ಫಾರ್ rupees 3. ಫೈಂಡ್ ಎ ಬ್ಯಾಲೆನ್ಸ್ ಮನಿ ವಿತ್ ದೆಮ್. ಸೊ ಅವ್ರ ಹತ್ರ ಇವಾಗ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡಬೇಕಷ್ಟೆ. ಇದೊಂದು ಸಿಚುವೇಶನ್ ಆಯಿತು. 4th ಸಿಚುವೇಶನ್, ಎ ಸರ್ವೆಂಟ್ works 8 hours daily, but he remains absent for 3 hours daily. In a week, for how many hours? In all did he works? A servant works 8 hours daily, but he remains absent for 3 hours daily. In a week, for how many hours in all did he works? ಒಬ್ಬ ಸರ್ವೆಂಟ್ ಒಂದು ದಿನಕ್ಕೆ 8 hours ವರ್ಕ್ ಮಾಡಬೇಕು. ಬಟ್ ಆದರೆ ಅವನು 3 hours ಪ್ರತಿನಿತ್ಯ ಅವನು 3 hours ಆಬ್ಸೆಂಟ್ ಆಗ್ತಾ ಇದ್ದಾನೆ. ಒಂದು ದಿನಕ್ಕೆ ಸರ್ವೆಂಟ್ ಒಬ್ಬ ಇದ್ದಾನಲ್ಲ, ಒಂದು ದಿನಕ್ಕೆ 8 hours ವರ್ಕ್ ಮಾಡಬೇಕು ಅಂತ ಅಸೈನ್ ಮಾಡಿರೋದು ಅವನಿಗೆ. ಆದರೆ ಅವನು 3 hours ಆಬ್ಸೆಂಟ್ ಆಗ್ತಾ ಇದ್ದಾನೆ ಪ್ರತಿನಿತ್ಯ. ಇನ್ ಎ ವೀಕ್, ಒಂದು ವಾರಕ್ಕೆ, ಫಾರ್ ಹೌ ಮೆನಿ ಹವರ್ಸ್ ಇನ್ ಆಲ್ ಡಿಡ್ ಹಿ ವರ್ಕ್ಸ್? ಅಲ್ಲಿಗೆ 1 ವೀಕ್ಗೆ ಅವನು ಎಷ್ಟು ಹವರ್ಸ್ ವರ್ಕ್ ಮಾಡ್ದ ನೋಡಬೇಕಾಗಿದೆ. 8 hours ಡೈಲಿ, ಬಟ್ ಹಿ ರಿಮೈನ್ಸ್ ಆಬ್ಸೆಂಟ್ ಫಾರ್ 3 hours ಡೈಲಿ. ಗೊತ್ತಾಯ್ತಲ್ಲ, 3 hours ಡೈಲಿ ಅಬ್ಸೆಂಟ್ ಆಗ್ತಾ ಇದ್ದಾನೆ. ಸೊ ಒಂದು ವಾರಕ್ಕೆ ಹಾಗಾದರೆ ಇವನು ಎಷ್ಟು ಹವರ್ ವರ್ಕ್ ಮಾಡ್ದ ಗೊತ್ತಾಯ್ತಲ್ಲ. ಇಲ್ಲಿ 7 times ದ ಡಿಫ್ರೆನ್ಸ್ ಆಫ್ 8 and 3 ಅಂತ ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಇದಕ್ಕೆ? ಸೊ 35. ಗೊತ್ತಾಯ್ತಲ್ಲ. ಮೀನು ಗೆಟ್ಸ್ 8 rupees ಫಾರ್ ಪಾಕೆಟ್ ಎಕ್ಸ್ಪೆನ್ಸಸ್ ಡೈಲಿ. ಶಿ ಮೇಕ್ಸ್ ಆ್ಯನ್ ಎಕ್ಸ್ಪೆಂಡಿಚರ್ ಫಾರ್ 3 out of them. ಅಂದರೆ ಇವಳಿಗೆ 8 rupees ಡೈಲಿ, ಅವಳಿಗೆ 8 rupees ಸಿಗ್ತಾ ಇದೆ. ಅದರಲ್ಲಿ 3 rupeesನ್ನು ಅವಳು ಡೈಲಿ ಎಕ್ಸ್ಪೆನ್ಸಸ್ ಮಾಡ್ತಾ ಇದ್ದಾಳೆ. ಅಂದರೆ 5 rupees ರಿಮೈನಿಂಗ್ ಇದೆ. ಹಾಗಾದರೆ 7 daysಗೆ ಅವಳದು ಸೇವಿಂಗ್ಸ್ ಎಷ್ಟಾಯಿತು ಅಂತ ಹೇಳಿದ್ರೆ 35 rupees ಸೇವಿಂಗ್ಸ್ ಆಗಿದೆ.
7 children ಇದ್ದಾರೆ, each having 8 rupees. With them went to market. Each purchased articles for 3 rupees ಕೊಟ್ಟು ಆರ್ಟಿಕಲ್ ಅಂದರೆ 5 rupees. ಅಲ್ಲಿಗೆ 7 5s 35. ಸೊ ಬ್ಯಾಲೆನ್ಸ್ ಎಷ್ಟಿದೆ ಅವ್ರ ಹತ್ರ ಅಂತ ಹೇಳಿದ್ರೆ 35 rupees ಇದೆ. ಎ ಸರ್ವೆಂಟ್ ವರ್ಕ್ಸ್ 8 hours ಡೈಲಿ ಬಟ್ ಹಿ ರಿಮೈನ್ಸ್ ಆಬ್ಸೆಂಟ್ ಫಾರ್ 3 hours ಅಂತ ಹೇಳಿದ್ರೆ ಡೈಲಿ ಅವ್ನು ವರ್ಕ್ ಮಾಡ್ತಾ ಇರೋದು 5 hours ಅಷ್ಟೇ. ಒಂದು ವೀಕ್ ಅಂತ ಹೇಳಿದ್ರೆ 7 days ಅಲ್ವಾ. 1 week ಅಂತ ಹೇಳಿದ್ರೆ 7 days. 7 daysಗೆ ಅವನು ಎಷ್ಟು ಅವರ್ಸ್ ವರ್ಕ್ ಮಾಡ್ದಂಗೆ ಆಯಿತು ಅಂತ ಹೇಳಿದ್ರೆ 35 hours ವರ್ಕ್ ಮಾಡ್ದಂಗೆ ಆಯಿತು. ಎಲ್ಲ ಆನ್ಸರು 35 ಬರ್ತಾ ಇದೆ. ಓಕೆ, ಈಗ ಎಷ್ಟು 5 ಎಕ್ಸಾಂಪಲ್ಸ್ ಹೇಳಬೇಕಾಗಿರೋದು ಅಲ್ವಾ. ಸೊ 5 ಸಿಚುಯೇಷನ್ಸು. ಲಾಸ್ಟದು 5th ಸಿಚುಯೇಷನ್. ಈಚ್ ಆಫ್ 7 containers each of 7 containers has 8 liters of oil. 8 liters of oil. Okay, due to some user 3 liters of oil flew out of each container. Now how much oil is therein all these containers. Okay, so each of 7 containers has 8 liters of oil. So ಅಲ್ಲಿ 7 containers ಇದೆ. Each containers has 8 liters of oil. ಅದು 8 liter oil ಹಿಡಿಯೋ ಅಂತ ಕಂಟೈನರ್. ಅದು ಟೋಟಲಿ ಎಷ್ಟು ಕಂಟೈನರ್ ಇದೆ? 7 ಕಂಟೈನರ್ಸ್ ಇದೆ. ಸೊ ಈಚ್ ಕಂಟೈನರ್ 8 liters ಆಯಿಲ್ನ ಹಿಡಿಯುತ್ತೆ. ಡ್ಯೂ ಟು ಸಮ್ ಯೂಸರ್ 3 liters ಆಫ್ ಆಯಿಲ್ ಫ್ಲೂ ಔಟ್ ಆಫ್ ಈಚ್ ಕಂಟೈನರ್. ಓಕೆ, 3 liters ಆಫ್ ಆಯಿಲ್ ಅಲ್ಲಿಂದ ಲೆಫ್ಟ್ ಆಯಿತು. ನಾವು ಹೌ ಮಚ್ ಆಯಿಲ್ ಈಸ್ ದೇರ್ ಇನ್ ಆಲ್ ದೀಸ್ ಕಂಟೈನರ್ಸ್? ಅಲ್ಲಿಗೆ 8 - 3 ಅಂತ ಹೇಳಿದ್ರೆ ಎಷ್ಟು? 5. ಸೊ 7 5s ಎಷ್ಟಾಗುತ್ತೆ? 35. ಸೊ 35 liters ಆಫ್ ಆಯಿಲ್. 35 liters ಆಫ್ ಆಯಿಲ್ ಇದೆ ಅದರಲ್ಲಿ. ಈಗ ಎಲ್ಲ ಕಂಟೈನಲ್ಲಿರೋ ಒಟ್ಟು ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂದರೆ 35 liters ಆಫ್ ಆಯಿಲ್ ಇದೆ ಟೋಟಲ್ ಎಲ್ಲ ಕಂಟೈನರಿಂದ ಸೇರಿ. ಓಕೆ, ನೆಕ್ಸ್ಟ್ ಇವಾಗ ಬಿ ಎಕ್ಸಾಂಪಲ್ ನೋಡೋಣ. ಬಿ ಎಕ್ಸಾಂಪಲ್ ಏನು? 7 + 2 × 10 - 3. So first situation, in a street there are 10 houses. Each containing 7 males and 2 females. On Sunday 3 houses were closed. How many persons were present on Sunday on the street?
Okay, in a street, there are 10 houses, each containing 7 males and 2 females. On Sunday, 3 houses were closed. How many persons were present on Sunday on the street? So, ಇಲ್ಲಿ 10 houses. ಇದು 10 houses. ಆಯಿತಾ? 10 houses. ಅದರಲ್ಲಿ 7 ಮೇಲ್ಸ್ ಇದ್ದಾರೆ ಆ್ಯಂಡ್ 2 ಫೀಮೇಲ್ಸ್. ಸೊ ಒಂದು ರೋಡ್ ಸ್ಟ್ರೀಟ್ ಗೊತ್ತಾಯ್ತಲ್ಲ, ಆ ಸ್ಟ್ರೀಟಲ್ಲಿ 10 ಹೌಸಸ್ 10 ಮನೆ ಇದೆ. ಆ ರೋಡಲ್ಲಿ ಒಂದು 10 ಮನೆ ಇದೆ. 10 ಮನೆಯಲ್ಲಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ 7 ಮಂದಿ ಫೀಮೇಲ್ಸ್, 7 ಮೇಲ್ಸ್ ಆ್ಯಂಡ್ 2 ಫೀಮೇಲ್ಸ್ ಇದ್ದಾರೆ. ಒಂದು ಸಂಡೇ 3 ಹೌಸಸ್ ವರ್ ಕ್ಲೋಸ್ಡ್. ಈ 3 ಹೌಸಸ್ ಇದೆಯಲ್ಲ ಅದು ಕ್ಲೋಸ್ ಆಗಿಬಿಡತ್ತೆ. ಇದು ಹೌಸಸ್, ನಂಬರ್ ಆಫ್ ಪೀಪಲ್ಸ್ ಇಲ್ಲಿ 7 ಮೇಲು 2 ಫೀಮೇಲು. ಸೊ ಹೌಸಸಲ್ಲಿ 10 ಹೌಸಸಲ್ಲಿ 3 ಹೌಸಸ್ ಕ್ಲೋಸ್ಡ್ ಆಗಿದೆ, ಎಲ್ಲೋ ಹೋಗಿದ್ದಾರೆ. ಓಕೆ, ರಿಮೈನಿಂಗ್ ಎಷ್ಟು ಹೌಸಸ್ ಆಯಿತು? ಇಲ್ಲಿ 7 ಹೌಸಸ್ ಆಯಿತು. ಗೊತ್ತಾಯ್ತಲ್ಲ, ವರ್ ಕ್ಲೋಸ್ಡ್. ಹೌ ಮೆನಿ ಪರ್ಸನ್ಸ್ ವರ್ ಪ್ರೆಸೆಂಟ್ ಆನ್ ಸಂಡೇ ಆನ್ ದಿ ಸ್ಟ್ರೀಟ್? ಹೌ ಮೆನಿ ಪರ್ಸನ್ಸ್ ಅಂತ ಕೇಳಿದ್ದಾರೆ. ಅದಾಯ್ತಲ್ಲ, ಎಷ್ಟು ಮಂದಿ ಇದ್ದಾರೆ ಅಂತ. ಈಗ 7 ಹೋಮ್ ಅಷ್ಟೇ ಇರೋದು. ಹೇಗೆ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ? ಈಗ 10 ಮನೆಗಳಿಂದ 7 ಮೇಲ್ಸ್ 2 ಫೀಮೇಲ್ಸ್ ಅಂತ ಹೇಳಿದ್ದಾರೆ. ಅದರಲ್ಲಿ 3 ಹೌಸಸ್ ಕ್ಲೋಸ್ಡ್ ಆಗಿದೆ. ಹೌ ಮೆನಿ ಪರ್ಸನ್ಸ್ ವರ್ ಪ್ರೆಸೆಂಟ್ ಆನ್ ಸಂಡೇ ಆನ್ ದಿ ಸ್ಟ್ರೀಟ್ ಅಂತ ಹೇಳೋಕ್ಕಾಗತ್ತೆ? ಎಷ್ಟು ಮಂದಿ ಅಂತ ಹೇಳ್ಬೋದು? ಸೊ ಟೋಟಲಿ 10 ಹೌಸಸ್. ಓಕೆ, ಇಲ್ಲಿ ಟೋಟಲಿ ಎಷ್ಟು ಮೇಲ್ಸ್ ಮತ್ತು ಫೀಮೇಲ್ಸ್ ಇಬ್ಬರು ಸೇರಿ 9 ಎಷ್ಟು 9 ಪೀಪಲ್ಸ್ ಅಂತ ಹಾಕೋಣ. 9 ಪೀಪಲ್ಸ್ ಅಥವಾ 9 ಪರ್ಸನ್ಸ್. ಓಕೆ, ಈಗ 3 ಹೌಸಸ್ ಕ್ಲೋಸ್ ಆಗೋಗಿದೆ. ಹಾಗಾದರೆ ಎಷ್ಟು ಮಂದಿ ಪರ್ಸನ್ಸ್ ಇರ್ಬೋದು? ಗೊತ್ತಿಲ್ಲ. ಹೇಗೆ ಹೇಳೋಕ್ಕಾಗತ್ತೆ ಒಂದು ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ? ಇಲ್ಲಿ 3 ಮಂದಿ ಇರ್ಬೋದು, ಅಥವಾ ಜಾಸ್ತಿನೇ ಇರ್ಬೋದು, ಅಥವಾ ಕಡಿಮೆನೇ ಇರ್ಬೋದು. ಒಂದೊಂದು ಅಂತ ಅಂದ್ಕೊಂಡ್ರು 3 ಮಂದಿ ಇರ್ಬೋದು ಅಲ್ವಾ? ಇಲ್ಲಿ 10 ಮನೆಗೆ 9 ಪರ್ಸನ್ಸ್, 9 ಪರ್ಸನ್ಸ್. ಹೀಗೆ ಸಾಧ್ಯ? 10 ಮನೆ ಇದ್ಮೇಲೆ 10 ಜನ ಇದ್ದಾರೆ ಅಂತಂದರೆ ಹೇಳ್ಬೋದಾಗಿತ್ತು. 10 ಹೌಸಸ್ಸಿಗೆ 9 ಪರ್ಸನ್ಸ್ ಮಾತ್ರ ಇದ್ದಾರೆ. ಅಲ್ಲಿಗೆ 3 ಹೌಸಸ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಟೋಟಲಿ ರಿಮೈನಿಂಗ್ ಪರ್ಸನ್ಸ್ ಹೌ ಮೆನಿ ಪರ್ಸನ್ಸ್ ಆರ್ ಲೆಫ್ಟ್ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಎಷ್ಟು ಮಂದಿ ಪ್ರೆಸೆಂಟ್ ಇದ್ದಾರೆ ಅಂತ ಅನ್ನೋದು ಹೇಳೋಕ್ಕಾಗಲ್ಲ. ಬಟ್ ಈ ಕ್ವಶನ್ಸಿಗೆ ಈ ಥರ ಸಿಚುಯೇಷನ್ ಬರಿಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಸಿಚುಯೇಷನ್. ಸೊ ಸೆಕೆಂಡ್ ಸಿಚುಯೇಷನ್, Manish takes ₹10 from his father daily and makes an expenditure of ₹3 ಡೈಲಿ. ಅಂದರೆ ಮನೀಶ್ ಅವರಪ್ಪನಿಂದ ಡೈಲಿ ₹10 ತೊಗೋತಾನೆ. ಅದರಲ್ಲಿ ಅವನು ಖರ್ಚು ಮಾಡ್ತಾ ಇರೋದು ₹3 ಅಷ್ಟೇ ಡೈಲಿ. ಸೊ ಡೈಲಿ ಅವನು ಅಪ್ಪನಿಂದ ₹10 ತೊಗೋತಾನೆ, ಬಟ್ ಖರ್ಚು ಮಾಡ್ತಾ ಇರೋದು ಡೈಲಿ ಅವನು ₹3 ಖರ್ಚು ಮಾಡ್ತಾ ಇದ್ದಾನೆ. ಓಕೆ, ಹೌ ಮಚ್ ಮನಿ will he be able to collect in first 7 days? And next
and next 2 days of the month. So Manish takes ₹10 from his father daily and makes an expenditure of ₹3 daily. How much money will he be able to collect in first 7 days and next 2 days of the month? ಗೊತ್ತಾಯ್ತಲ್ಲ, ಮನೀಶ್ ಅವರಪ್ಪನಿಂದ ಡೈಲಿ ₹10 ತಗೋತಾನೆ. ಅವನು ಖರ್ಚು ಮಾಡ್ತಾ ಇರೋದು ಎಷ್ಟು ಅಂತ ಹೇಳಿದ್ರೆ ₹3 ಪರ್ ಡೈಲಿ ಅವನು ₹3 ಖರ್ಚು ಮಾಡ್ತಾ ಇದ್ದಾನೆ. ಅಲ್ಲಿಗೆ ₹7 ರಿಮೈನಿಂಗ್ ಇದೆ ಅವನ ಹತ್ರ. ಹೌ ಮಚ್ ಮನಿ ವಿಲ್ ಹಿ ಬಿ ಏಬಲ್ ಟು ಕಲೆಕ್ಟ್ ಇನ್ ಫಸ್ಟ್ 7 days? ಅಲ್ಲಿಗೆ ಫಸ್ಟ್ 7 days ಎಷ್ಟು ಕಲೆಕ್ಟ್ ಮಾಡಿಕೊಂಡ ಅಂತ ಹೇಳಿದ್ರೆ 7 into 10 ಮಾಡಿದರೆ ಎಷ್ಟು? ₹70 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 2 days ಆಫ್ ದಿ ಮಂತ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಈ ಥರ ಸಿಚುಯೇಷನ್ನಲ್ಲಿ ಬರೆದಿರೋದು ಇದು ಹೌ ಮಚ್ ಮನಿ ವಿಲ್ ಹಿ ಬಿ ಏಬಲ್ ಟು ಕಲೆಕ್ಟ್ ಇನ್ ಫಸ್ಟ್ 7 days ಆ್ಯಂಡ್ ನೆಕ್ಸ್ಟ್ 2 days ಆಫ್ ದಿ ಮಂತ್. ಆ ಮಂತಲ್ಲಿ ಸೊ 7 days ಎಷ್ಟು ಕಲೆಕ್ಟ್ ಮಾಡಿಕೊಂಡ, ಅದರ ನೆಕ್ಸ್ಟ್ 2 daysಲ್ಲಿ ಇನ್ನೆಷ್ಟು ಕಲೆಕ್ಟ್ ಮಾಡಿಕೊಂಡ ಅಂತ. ಆ ಮಂತ್ ಈಗ ಮನುಷ್ಯನವನು ಅವರಪ್ಪನಿಂದ ಡೈಲಿ ಅವನು ₹10 ಕಲೆಕ್ಟ್ ಮಾಡ್ಕೊತಿದ್ದಾನೆ, ತಗೋತಾ ಇದ್ದಾನೆ. ಮತ್ತು ಡೈಲಿ ಅವನು ₹3 ಖರ್ಚು ಮಾಡ್ತಾ ಇದ್ದಾನೆ. ಗೊತ್ತಾಯ್ತಲ್ಲ. ಹೌ ಮಚ್ ಮನಿ ವಿಲ್ ಹಿ ಬಿ ಏಬಲ್ ಟು ಕಲೆಕ್ಟ್ ಇನ್ ಫಸ್ಟ್ 7 days? ಎಷ್ಟು 7 daysಗೆ ಅವನು ಎಷ್ಟು ಕಲೆಕ್ಟ್ ಮಾಡಿಕೊಂಡ ಅವರಪ್ಪನಿಂದ ಅಂದರೆ ₹70 ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ನೆಕ್ಸ್ಟ್ 2 days ಆಫ್ ದಿ ಮಂತ್ ಅಂದರೆ ಅದೇ ತಿಂಗಳಲ್ಲೇ ನೆಕ್ಸ್ಟ್ 2 days ಎಷ್ಟು ಕಲೆಕ್ಟ್ ಮಾಡಿಕೊಂಡ? ಸೊ ಅಂದರೆ ₹20. ಸೊ ಅಲ್ಲಿಗೆ 70 + 20 ಅಂದರೆ ಎಷ್ಟಾಯಿತು? ₹90 ಆಯಿತು. ₹90 ಅವನು ಕಲೆಕ್ಟ್ ಮಾಡ್ಕೊಂಡಿರೋದು ಅವರಪ್ಪನಿಂದ. ಓಕೆ, ಸೊ ಅವನು ಖರ್ಚು ಮಾಡ್ತಾ ಇರೋದು ಎಷ್ಟು? ₹10 ₹3 ಖರ್ಚು ಮಾಡ್ತಾ ಇದ್ದಾನೆ. ಓಕೆ, ಸೊ ಅಲ್ಲಿಗೆ ಅವನು 7 + 2 days ಅಂತ ಹೇಳಿದ್ರೆ 9 days ಆಯಿತು. 9 daysಲ್ಲಿ ಸೊ ಅವನ ಹತ್ರ ಉಳಿದಿರೋದು ರಿಮೈನಿಂಗ್ ಎಷ್ಟು? ಸೊ ₹3 ಮಾತ್ರ ಖರ್ಚು ಮಾಡ್ತಾ ಇದ್ದಾನೆ ಅಂದರೆ ₹7 ಖರ್ಚು ಮಾಡ್ತಾ ಇದ್ದಾನೆ. ₹3 ಅವನು ಖರ್ಚು ಮಾಡ್ತಾ ಇದ್ದಾನೆ. ರಿಮೈನಿಂಗ್ ಅವನ ಹತ್ರ ಸೇವಿಂಗ್ಸು ₹7 ಇದೆ. ಅಲ್ಲಿಗೆ 9 daysಗೆ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿರೋದು ಎಷ್ಟು ಅಂತ ಹೇಳಿದ್ರೆ 7 daysಗೆ ಅವನು ಕಲೆಕ್ಟ್ ಮಾಡ್ಕೊಂಡಿರೋದು ₹70. ನೆಕ್ಸ್ಟ್ 2 daysಗೆ ಕಲೆಕ್ಟ್ ಮಾಡ್ಕೊಂಡಿರೋದು ಅವನು ₹20. ಅಲ್ಲಿಗೆ ಅವನು ₹90 ಕಲೆಕ್ಟ್ ಮಾಡ್ಕೊಂಡಂಗೆ ಆಯಿತು ಆ ತಿಂಗಳಲ್ಲಿ ಅವರಪ್ಪನಿಂದ. ಓಕೆ, ನೆಕ್ಸ್ಟ್ ಥರ್ಡ್ ಸಿಚುಯೇಷನ್. ಯಾಶ್ ಆ್ಯಂಡ್ ಹರಿತ್ are two brothers. Both take ₹10 each from their father and make an expenditure of ₹3 each. Okay, find the total savings of Yash of 7 days and Harith of 2 days. ಇಲ್ಲಿ ಯಾಶ್ and Harith are 2 brothers. Both take ₹10 each from their father. Okay, and make an expenditure of ₹3 each. ಇವನು ₹10 ಇವನು ₹10 ತಗೋತಾನೆ. ಅವ್ರ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಾ ಇರೋದು ₹3.
Okay. Find the total savings of Yash for 7 days and Harith for 2 days. ಎಷ್ಟು ಸೇವಿಂಗ್ಸ್ ಮಾಡಿದ್ರು ಅಂತ ನಾವು ಟೋಟಲ್ ಫೈಂಡ್ ಔಟ್ ಮಾಡಬೇಕು. ಈ ಥರದೊಂದು ಸಿಚುಯೇಷನ್. ಓಕೆ. ನೆಕ್ಸ್ಟ್ ಫೋರ್ತ್ ಸಿಚುಯೇಷನ್. ಕೃಷ್ಣ ಟೇಕ್ಸ್ ₹10 weekly from his grandfather and makes an expenditure of ₹3. How much money will he be able to collect in first 7 weeks and next 2 weeks of the month. Krishna takes 10 rupees weekly from his grandfather and makes an expenditure of ₹3. How much money will he be able to collect in first 7 weeks? Okay, and next 2 weeks of the month. Next, fifth situation. Apala and Meenu are two real sisters. They take 10 toffees from their father daily and eat 3 toffees daily. How many toffees were saved by Apala in 7 days and Meenu in 2 days. Apala and Meenu are 2 real sisters. They take 10 toffees from their father daily and eat 3 toffees daily. How many toffees were saved by Apala in 7 days and Meenu in 2 days? So ibru real sisters aita. They take 10 toffees. ಅವ್ರ ಅಪ್ಪನಿಂದ ಅವರು ಡೈಲಿ 10 toffees ತಗೋತಾರೆ ಆ್ಯಂಡ್ ಈಟ್ 3 toffees ಡೈಲಿ. 3 toffee ಮಾತ್ರ ತಿಂತಾರಷ್ಟೆ. ಹೌ ಮೆನಿ toffees were saved by Apala in 7 days? ಎಷ್ಟು ಟಾಫಿ ಸೇವ್ ಮಾಡಿದ್ಲು? 10 toffee ತೊಗೊಂಡು 3 toffee ಅಂದರೆ 7 7s 49. ಸೊ ಒಂದು ದಿನಕ್ಕೆ 10 ತೊಗೋತಾಳೆ ಆಯಿತಾ. ಅದರಲ್ಲಿ 3 toffees ಮಾತ್ರ ಅವ್ರು ಯೂಸ್ ಮಾಡ್ತಾ ಇರೋದು. ಅಲ್ಲಿಗೆ 7 ಡೇಸಿಗೆ ಅವಳು ಎಷ್ಟು ಸೇವ್ ಮಾಡಿದ್ಲು ಅಂದರೆ 7 7s 49 ಸೇವ್ ಮಾಡಿದ್ದಾಳೆ. ಮೀನು ಇನ್ 2 ಡೇಸಲ್ಲಿ ಅವಳು ಎಷ್ಟು ಸೇವ್ ಮಾಡಿದ್ದಾಳೆ ಅಂದರೆ 14 ಅಷ್ಟೆ. ಇಲ್ಲ 14 toffeesನ ಸೇವ್ ಮಾಡಿದ್ದಾಳೆ, ಇವಳು 49 toffeesನ ಸೇವ್ ಮಾಡಿದ್ದಾಳೆ 7 ಡೇಸಿಗೆ, ಇವಳು 2 ಡೇಸಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.